ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಎಲೆಕೋಸು ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಮಾಡೋದಂತೂ ತುಂಬಾ ಸುಲಭ. ಮೊದಲಿಗೆ ಬೇಕಾದಂಥ ತೊಗರಿಬೇಳೆ, ಅವರೆಬೇಳೆ, ಹೆಸರುಕಾಳು ಜೊತೆಗೆ ಹೆಚ್ಚಿಟ್ಟುಕೊಂಡಿದ್ದಂಥ ಕೋಸು, ಸಬ್ಸಿಗೆ ಸೊಪ್ಪು ಹಾಕಿ ನಂತರ ಅದಕ್ಕೆ 2ರಿಂದ 3 ಟೊಮೆಟೊ, ಸ್ವಲ್ಪ ಉಪ್ಪು, ಅಳತೆಗೆ ಬೇಕಾದಷ್ಟು ನೀರನ್ನು ಹಾಕಿ ಜಾಸ್ತಿ ಬೇಡ, ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲ್ ಕೂಗಿಸಿ. ಜಾಸ್ತಿ ಬೇಗ ಕೂಗಿಸೋದ್ರಿಂದ ಜಾಸ್ತಿ ಕೂಗಿಸಿದ್ರೆ ಕೋಸೆಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ. ನಂತರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಮೆಣಸು, ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಕೊಳ್ಳೋಣ. ನಂತರ ಒಂದು ಬಾಣಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಈರುಳ್ಳಿ ಎಲ್ಲ ಕೆಂಪು ಬಣ್ಣದ ಬರೋವರೆಗೆ ಹುರಿದುಕೊಳ್ಳೋಣ. ಹುರ್ಕೊಂಡಿದ್ದಂತಹ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಅಷ್ಟರಲ್ಲಿ ಕೂಗಿಟ್ಟಿದ್ದಂಥ ಟೊಮೊಟೊ ಬೇಳೆ ಎಲ್ಲ ಕೂಗಿದ್ದು ಅದನ್ನು ತಣ್ಣಗಾಗಿಸಿ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕಿ ಒಗ್ಗರಣೆ ಮಾಡಿ ಒಂದೇ ಒಂದು ಕುದಿಸಿದರೆ ಸಾಕು. ಬಿಸಿ ಬಿಸಿ ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ಕೋಸು ಮತ್ತು ಬೇಳೆ ಸಾಂಬಾರು ರೆಡಿಯಾಗಿರುತ್ತೆ.